जिल्ह्यात दिव्यांग नागरिकांना मिळायला हक्काचे असलेले अधिकार आणि सुविधा योग्यरित्या पोहोचत नसल्याचा गंभीर आरोप समोर आलाय. अधिकाऱ्यांच्या निष्काळजीपणामुळे तसेच पेन्शनच्या सातत्याने होणाऱ्या विलंबामुळे दिव्यांग नागरिक मोठ्या अडचणीत सापडले असून याबाबत कर्नाटक राज्य शेतकरी पक्षीय संघर्ष संघटनेतर्फे जिल्हाधिकाऱ्यांना महत्त्वपूर्ण निवेदन सादर करण्यात आले. तसेच दिव्यांगांच्या मानधनात वाढ करण्याची मागणी करण्यात आली. बेळगाव जिल्ह्यातील विविध ग्रामपंचायत हद्दीत दिव्यांगांसाठी कायदेशीररित्या राखीव असलेला 5% निधी योग्यरित्या वितरित होत नसल्याबद्दल आंदोलनकर्ते कृष्णा हित्तलमनी यांनी तीव्र नाराजी व्यक्त केली आहे. या संदर्भातील निवेदन आज जिल्हाधिकाऱ्यांना देण्यात आले. ಏನು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಡಿಸಬಿಲಿಟಿ ಪೀಪಲ್ ಅಂದಾರ ಅವರಿಗೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ 5% ಅನುದಾನ ಬರ್ತಿದೆ ಅಂತ ಹೇಳಿ ಎಲ್ಲರೂ ಗೊತ್ತಿರೋ ಮಾತು. ಆದರೆ ಏನಪ್ಪ ಅಂತಂದರೆ ಕೆಲವು ಪಂಚಾಯತ್ ಹೋಗಿ ಡಿಸಬಿಲಿಟಿ ಜನ ಹೋಗಿ ಕೇಳಿದ್ರೆ ಕೂಡ 5% ಅನುದಾನ ಅವ್ರಿಗೆ ಸಿಗೋದಿಲ್ಲ. ಯಾಕಂತಂದರೆ ಒಂದು ಮಾತಂತಂದರೆ ಅವ್ರಿಗೆ ಹೋಗಿ ಅಲ್ಲಿ ಕುಂತಾಗ ಯಾವ ರೀತಿ ಅವ್ರಿಗೆ ರೆಸ್ಪೆಕ್ಟೇ ಕೊಡೋದಿಲ್ಲ. ಅಂತಂದ್ರೆ ಏನು ಅವ್ರಿಗೆ ಬಂದ್ರಿ ಕುಂತ್ರಿ ಅನ್ನೋ ಕೇಳೋರು ಯಾರಿಲ್ಲ. ಅವ್ರು ಹೋಗಿ ತಮ್ಮ ಕೇಳ್ತಿರ್ತಾರೆ, ತಮ್ಮ ಕೆಲಸ ಮಾಡ್ತಿರ್ತಾರೆ. ಹೆಂಗಂತಂದರೆ ಅವ್ರು ಒಂದು ನೆಗ್ಲೆನ್ಸಿ ಮಾಡ್ತಾರೆ. ಆದರೆ ಈಗ 5% ಅನುದಾನ ಬಂದರೂ ಕೂಡ ಅವ್ರಿಗೆ ಇಲ್ಲಿ ಇರ್ತಕ್ಕಂಥ ಡಿಸಬಿಲಿಟಿಗಳಿಗೆ ಯಾವುದೇ ರೀತಿ ಅನುದಾನ ಸಿಗೋದಿಲ್ಲ. ಆಮೇಲೆ ಪಿಂಚಣಿಗೆ ಬಂದರೆ ಈಗ ಆಲ್ರೆಡಿ ಪಿಂಚಣಿ ಎಲ್ಲರದ್ದು ಬಂದಾಗಿರೋದು. ಆಮೇಲೆ ಕೆಲವು ಜನ ಏನಂತಂದರೆ ಅದ್ರ ಮೇಲೆ ನಿರ್ಭರಿದ್ದಾರೆ. ಆದರೆ ಪಿಂಚಣಿ ಕೊಟ್ಟರು ಕೂಡ 800 ರೂಪಾಯಿ 1200 ರೂಪಾಯಿ ಈ ರೀತಿ ಪಿಂಚಣಿ ಇದೆ. ಏನಂತಂದರೆ ಪ್ರತಿಯೊಬ್ಬ ಡಿಸಬಿಲಿಟಿ ಪೀಪಲ್ ಹೊರತಾದ್ಮೇಲೆ ಅವರಿಗೆ 2500 ರೂಪಾಯಿ ಕನಿಷ್ಠ ಅಷ್ಟಾದರೂ ಪೆನ್ಷನ್ ಸ್ಟಾರ್ಟ್ ಆಗಬೇಕು. ಆಮೇಲೆ ಅದ್ರ ಮುಂದ್ಗಡೆ ಏನಂತಂದರೆ ಪರ್ಸೆಂಟೇಜ್ ಅಂದರೆ 70% 90% ಅದ್ರ ಮೇಲೆ ಏನಂತಂದರೆ ಪಿಂಚಣಿ ಹೆಚ್ಚುವರಿ ಆಗ್ತಾ ಹೋಗಬೇಕು. ಆಮೇಲೆ ನಾವು ಏನಂತಾರೆ ಜಿಲ್ಲಾಧಿಕಾರಿಗಳಿಗೆ ಏನಂತಂದರೆ ಒಂದು ಮನವಿ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಇದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಪ್ರತಿ ಪಂಚಾಯತಿಯಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ಏನು ಡಿಸಬಿಲಿಟಿ ಪೀಪಲ್ದವ್ರಿಗೆ ಏನು ಅವರ ಹಕ್ಕಿನ ಏನು ಅನುದಾನ ಬರ್ತಿಲ್ಲ ಅವ್ರ ಹಕ್ಕಿನ ಅನುದಾನ ಅವ್ರಿಗೆ ಸಿಗುವಂತೆ ಕಠಿಣ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾವು ಜಿಲ್ಲಾಧಿಕಾರಿಯಾಗ ಮನವಿ ಮಾಡ್ತಾ ಇದ್ದೀವಿ. ಈಗ ಪಿಂಚಣಿ ಬರತೈತಿ ರೆಗ್ಯುಲರ್? ಈಗ ರೆಗ್ಯುಲರ್ ಪಿಂಚಣಿ ಬರತ್ತಿಲ್ರಿ ಯಾರಿಗೆ. 2 ತಿಂಗಳಾತು ಬಂದಿಲ್ಲ. ಈಗ ಕನಿಷ್ಠ 3 ತಿಂಗಳು 4 ತಿಂಗಳು 4 ತಿಂಗಳಾತು ಅಂಗವಿಕಲರು ಪಿಂಚಣಿ ಬರತ್ತಿಲ್ಲ. ಇಲ್ಲ ಬರತ್ತಿಲ್ಲ. ಅದು ಹೇಳ್ರಲ್ಲ. ಈಗ ಹೆಂಗಂತಂದ್ರೆ ಅದೇ ಇರ್ತದೆ, ಪಿಂಚಣಿನೂ ಬಂದ್ ಮಾಡಿದ್ದಾರೆ. ಈಗ ಅವ್ರ ಹೆಂಗಂತಂದ್ರೆ ಮನೆಯೊಳಗೂ ಅಷ್ಟು ಅನುಕೂಲ ಇರೋದಿಲ್ಲ. ಈಗ ಮನೆಯೊಳಗೂ ಅವ್ರು ಕೇರ್ ಮಾಡ್ತಾ ಇಲ್ಲ. ಮತ್ತೆ ಅವ್ರು ಏನು ಮಾಡಬೇಕು ಪಿಂಚಣಿ ಬಂದಾದರೆ ಈಗ ಅವ್ರ ಮೆಡಿಸನ್ ಖರ್ಚಾಯ್ತಿರ್ತದೆ. ಮೆಡಿಸನ್ ಏನು ಮಾಡಬೇಕು ಅದ್ರಾಗ 800 ರೂಪಾಯಿ ಪಿಂಚಣಿ ಬರ್ತಾರೆ. ಅದನ್ನೂ ಬಂದ್ ಮಾಡ್ರಿ ಹೆಂಗೆ. ಅದಕ್ಕೆ ನಾವೇನು ಬೇಡಿಕೆ ಅಂತಂದರೆ ಪ್ರತಿಯೊಬ್ಬ ಏನು ವಿಕಲಚೇತನ ಅದಾರಲ್ಲ ಅವ್ರಿಗೆ ಕನಿಷ್ಠ 2500 ರೂಪಾಯಿ ಆಗಲೇಬೇಕು. ಆಮೇಲೆ ಅದ್ರ ಮೇಲೆ ಪರ್ಸೆಂಟೇಜ್ ಮೇಲೆ ಅವ್ರಿಗೆ ಹೆಚ್ಚುವರಿ ಆಗ್ತಾ ಹೋಗ್ಬೇಕು. कृष्णा हित्तलमनी. यावेळी प्रताप कांबळे, प्रवीण देवरमणी यांच्यासह कर्नाटक राज्य शेतकरी पक्षीय संघर्ष संघटनेचे इतर कार्यकर्ते उपस्थित होते. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना. आराधना मारुति गली बेलगाम. मन भाए आराधना.